ಈ ಎಲ್ಲಾ ಮಾಹಿತಿನ ನೋಡ್ಕೊಂಡು ಈ ತರ ಮಾಡಿಲ್ಲ ಅಂದ್ರೆ ನಿಮ್ಗೆ ಪಿಎಂ ಕಿಸಾನ್ ಯೋಜನೆಯಿಂದ ಬರುವ ಹಣ ನಿಂತು ಹೋಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೇವೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರ್ಕಾರವು ಇನ್ನು ಅಧಿಕೃತ ದಿನಾಂಕವನ್ನು ಘೋಷಿಸಿಲ್ಲ. ಆದರೂ ಪ್ರತಿ ತಿಂಗಳು 4 ತಿಂಗಳಿಗೊಮ್ಮೆ ಹಣ ಬಿಡುಗಡೆ ಮಾಡುವ ಈ ಒಂದು ಸಂಪ್ರದಾಯ ಇದೆ ಪಿಎಂ ಕಿಸಾನ್ ಯೋಜನೆಗಂತಾನೆ ಹೇಳ್ಬಹುದು. 22ನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ, ದಿನಾಂಕ ಡೇಟ್ ಫಿಕ್ಸ್ ಆಯ್ತಾ ಅಂತ ನಿಮ್ಮೆಲ್ಲರಿಗೂ ತುಂಬಾ ಕುತೂಹಲ ಇದೆ. ಇದು ಫೆಬ್ರವರಿ 2026 ಅಥವಾ ಮಾರ್ಚ್ 2026ರೊಳಗೆ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಎಂಬ ಸಾಧ್ಯತೆಯ ಒಂದು ಮಾಹಿತಿನ ತಿಳಿದು ಬಂದಿದೆ. ಆದರೆ ನಮಗೆ ತಿಳಿದಿರುವಂತಹ ಮಾಹಿತಿ ಪ್ರಕಾರ ಫೆಬ್ರವರಿ 2ನೇ ವಾರದಲ್ಲಿಯೇ ಕೂಡ ನೀವು ನಿರೀಕ್ಷೆನ ಮಾಡಬಹುದು. ಪಿಎಂ ಕಿಸಾನ್ ಯೋಜನೆಯ ಹಣ 22ನೇ ಕಂತಿನ ಹಣ ನಿಮಗೆ ಬಂದು ತಲುಪುತ್ತೆ ಅಂತಾನೆ ಹೇಳ್ಬಹುದು. ಹಾಗೆ ಪಿಎಂ ಕಿಸಾನ್ ಯೋಜನೆಯಲ್ಲಿ ಹಲವು ಹೊಸ ಅಪ್ಡೇಟ್ ಗಳು ಕೂಡ ಬಂದಿದೆ 2026ಗೆ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಈ ಹಣನ ಬರೋದಿಲ್ಲ. ಈ ಬಾರಿ ಹಣ ಪಡೆಯುವವರು ಕೆಲವು ಹೊಸ ನಿಯಮಗಳು ಕೂಡ ಕಡ್ಡಾಯವಾಗಿ ಬಂದಿದೆ, ಅದನ್ನ ನೋಡ್ಕೊಂಡು ಸರಿಪಡಿಸ್ಕೊಳ್ಳಿ. ಫಾರ್ಮರ್ಸ್ ಐಡಿ ಅಂದ್ರೆ ನೀವು ಏನಾದ್ರೂ ಪಿಎಂ ಕಿಸಾನ್ ಯೋಜನೆ ಹಣ ಪಡ್ಕೋಬೇಕು ಅಂದ್ರೆ ಈಗ ನೀವು ಕೇವಲ ಆಧಾರ್ ಸಂಖ್ಯೆ ಮಾತ್ರ ಇಲ್ಲ, ರೈತರು ಅಧಿಕೃತ ಫಾರ್ಮರ್ ಐಡಿ ಹೊಂದಿರುವುದು ಕಡ್ಡಾಯವಾಗಿದೆ. ಇದು ಇಲ್ಲದಿದ್ದರೆ ಹಣ ಸ್ಥಗಿತಗೊಳ್ಳಬಹುದು. ಫಾರ್ಮರ್ ಐಡಿ ಏನಾದ್ರೂ ನಿಮ್ಮ ಹತ್ರ ಇಲ್ಲ ಅಂದ್ರೆ ನಿಮ್ಗೆ ಹಣನ ಬರೋದಿಲ್ಲ. ಈ ಕೆವೈಸಿ ಕಡ್ಡಾಯವಾಗಿ ನೀವು ಮಾಡಿಸಿರ್ಲೇಬೇಕು. ನೀವು ಇನ್ನೂ ಈ ಕೆವೈಸಿ ಮಾಡಿಸದಿದ್ದರೆ ತಕ್ಷಣ ಪಿಎಂ ಕಿಸಾನ್ ಪೋರ್ಟಲ್ ನಲ್ಲಿ ಅಥವಾ ಪಿಎಂ ಕಿಸಾನ್ ಮೊಬೈಲ್ ಆಪ್ ಮೂಲಕ ಮುಖ ಗುರುತಿಸುವಿಕೆ ಬಳಸಿ ಪೂರ್ಣಗೊಳಿಸಬಹುದು. ಹಾಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗಿರ್ಬೇಕು. ಸೊ ಇದೆಲ್ಲ ಆಗಿದೆಯಾ ಇಲ್ವಾ ಅಂತ ನೀವು ಹೇಗೆ ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕು ಅಂತ ತಿಳ್ಕೊಬೇಕಾದ್ರೆ, ಇವಾಗ ಪಿಎಂ ಕಿಸಾನ್ ಯೋಜನೆಯ ಪಟ್ಟಿಯಲ್ಲಿ ಕೂಡ ನಿಮ್ ಹೆಸರು ಇದೆಯೋ ಇಲ್ವಾ ಅಂತ ತಿಳ್ಕೊಳಕ್ಕೆ ನೀವು ಅಧಿಕೃತ ವೆಬ್ಸೈಟ್ ಅಂದರೆ pmkisan.gov.in ಗೆ ಭೇಟಿ ನೀಡಿ ಕೂಡ ತಿಳ್ಕೊಬಹುದು. ಆ ವೆಬ್ಸೈಟ್ ಗೆ ಹೋಗಿ ಬೆನಿಫಿಷರಿ ಸ್ಟೇಟಸ್ ಅಥವಾ ನೋ ಯುವರ್ ಸ್ಟೇಟಸ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಿಮ್ಮ ನೋಂದಣಿ ಸಂಖ್ಯೆ ಅಥವಾ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಮಾಹಿತಿನ ಪಡೆಯಬಹುದು. ಒಂದ್ ವೇಳೆ ನಿಮ್ಮ ಸ್ಟೇಟಸ್ ನಲ್ಲಿ ಲ್ಯಾಂಡ್ ಸೀಡಿಂಗ್ ಅಥವಾ ಈ ಕೆವೈಸಿ ಮುಂದೆ ನೋ ಎಂತಿದ್ರೆ ಕೂಡಲೇ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಿಎಸ್ಸಿ ಕೇಂದ್ರಗಳನ್ನು ಸಂಪರ್ಕಿಸಿ ಅದನ್ನು ಸರಿಪಡಿಸಿಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಗೆ ಪಿಎಂ ಕಿಸಾನ್ ಯೋಜನೆಯಲ್ಲಿ ಬರ್ತಾಕಿರುವಂತಹ ಹಣನ ನಿಂತೋಗುತ್ತೆ, ಬರೋದಿಲ್ಲ. ದಯವಿಟ್ಟು ಯಾರ್ಯಾರು ಪಿಎಂ ಕಿಸಾನ್ ಯೋಜನೆ ಹಣನ ಪಡ್ಕೋತಾ ಇದ್ದೀರಾ ಇಷ್ಟು ತಿಂಗಳುಗಳ ಕಾಲ, ಸೊ ಅವರು ನಿಮ್ಮ ಸ್ಟೇಟಸ್ ಅನ್ನ ಕಂಪಲ್ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಇನ್ನು ಎಷ್ಟೊಂದ್ ಜನ ಪಿಎಂ ಕಿಸಾನ್ ಯೋಜನೆಗೆ ಅಪ್ಲೈ ಮಾಡ್ಬೇಕು ಅನ್ಕೋತಿದ್ದೀರಾ, ಆ ತರದವರೆಲ್ಲರೂ ಕೂಡ ನೀವು ಕೇವಲ ಆಧಾರ್ ಕಾರ್ಡ್ ಅಷ್ಟೇ ಅಲ್ಲ, ನೀವು ಫಾರ್ಮರ್ ರಿಜಿಸ್ಟ್ರೇಷನ್ ಐಡಿ ಕೂಡ ಹೊಂದಿರ್ಲೇಬೇಕು. ಕಡ್ಡಾಯವಾಗಿ ಮಾಡಿದ್ದಾರೆ. ಇದೊಂದು ಹೊಸ ರೂಲ್ಸ್ ತಂದಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಎಲ್ಲಾ ತರಾನು ನಿಯಮಗಳನ್ನ ತಿಳ್ಕೊಂಡು ಆಮೇಲೆ ಅಪ್ಲೈ ಮಾಡಿ. ಜೊತೆಗೆ ಈಗ ನಿಮ್ಮ ಈ ಕೆವೈಸಿ ಆಗಿದೆ, ನಿಮ್ ಸ್ಟೇಟಸ್ ಚೆನ್ನಾಗಿದೆ ಅಂದ್ರೆ ನಿಮ್ಗೆ 22ನೇ ಕಂತಿನ ಈ ಪಿಎಂ ಕಿಸಾನ್ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಇದೇ ಫೆಬ್ರವರಿ 2ನೇ ವೀಕ್ ಅಲ್ಲಿ ನಿಮ್ಗೆ ಪಿಎಂ ಕಿಸಾನ್ ಯೋಜನೆ ಹಣ ಖಂಡಿತವಾಗ್ಲೂ ಬರುತ್ತೆ. ಇದು ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ. ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಅಥವಾ ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿದ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.